ಆರಂಭದಲ್ಲಿ ಕೇಳ್ತಾ ಇದ್ದೆ ವಿಜಯ್ ಕುಮಾರ್ ಅವರ ಪುತ್ರಿ ಇಂಡಸ್ಟ್ರಿಗೆ ಬರ್ತಾರೆ ಅಂತ, ಬಟ್ ಒಬ್ಬರೇ ಬರ್ತಾರೆ ಅನ್ಕೊಂಡಿದ್ದೆ, ಜೊತೆಗೆ ಇಬ್ರು ಬರ್ತಾ ಇದ್ದಾರೆ ಸರ್. ಅದೇ ಈ ಸಿನಿಮಾದ ಒಂದು ಸ್ಪೆಷಾಲಿಟಿ, ಮಗಳ ಜೊತೆ ಸಿನಿಮಾ ತೆರೆ ಹಂಚ್ಕೊಳ್ಳೋದು ಎಷ್ಟು ಖುಷಿ ಕೊಡುತ್ತೆ ಸರ್. ಸರ್ ಈ 30 ವರ್ಷದ ಜರ್ನಿ ಇದೆಯಲ್ಲ ಸರ್, ಒಂದು ಕ್ಷಣ ವೇದಿಕೆ ಮೇಲೆ ನೀವು ಇಬ್ಬರು ಕೂತಾಗ ಎಲ್ಲೋ ಒಂದು ಕಡೆ ನಿಮ್ಮ ಅನುಭವಗಳು, ಜೊತೆ ಮಗಳಿದ್ದಾಳೆ, ಅವಳಿಗೊಂದು ದೊಡ್ಡ ಜರ್ನಿ, ಒಂದು ದೊಡ್ಡ ಕೊಡುಗೆಗೆ ಅಭಿಮಾನಿಗಳು ಬರಲಿ, ಸಿನಿಮಾ ನೋಡಲಿ ಅನ್ನೋ ಒಂದು ಮಾತಾಗಲಿ. ಏನಪ್ಪ ಅಂದರೆ ಅದು ಹೆಂಗೆ ಹೇಳಕ್ಕೆ, ನಾನು ಅವಳ ಮುಂದೆನೂ ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಪಾಪ. ಯಾಕೆಂದರೆ ಅವಳಿಗೆ ಅದು ಗೊತ್ತಾಗಲ್ಲ ಇನ್ನೂ ಅನಿಸುತ್ತೆ. ಅಂದರೆ ಆಕೆ ಒಂದು ಮಗುಗೆ ತಾಯಿ ಆದಾಗ ಗೊತ್ತಾಗತ್ತೆ. ಆಕೆಗೆ ಒಂದು ಮಗು ತಾಯಿಯಾಗಿ ಅವಳಿರೋ ಕ್ಷೇತ್ರಕ್ಕೆ 30 ವರ್ಷ ಅವಳು ಕಷ್ಟಪಟ್ಟು ಕರ್ಕೊಂಬಂದು ಕುಣಿಸ್ಕೊಂಡು ಪಕ್ಕದಲ್ಲಿ, ಇಟ್ಸ್ ವೆರಿ ಏನು ಹೇಳ್ತಾರೆ ಲೈಕ್ ಆಸ್ಪೀಷಿಯಸ್ ಡೇ ಅನ್ಬೋದು, ರೈಟ್ ವರ್ಡ್ ಅಮ್ಮ ಅದು. ಅಂದರೆ ವೆರಿ ತುಂಬ ಪವಿತ್ರವಾದ ದಿನ ಅದು. ಗೊತ್ತಿಲ್ಲ, ನಾನು ಸಿನಿಮಾ ಆದಮೇಲೆ ಮಾತಾಡ್ತೀನಿ. ಯಾಕೆಂದರೆ ಅವಳು ಗೆಲ್ತಾಳೆ, ಗೆಲ್ಲೋ ಶಕ್ತಿ ಅವಳಿಗಿದೆ. ಮಾತಾಡ್ತೀನಿ. ಇದಕ್ಕೆ ಮಾತಾಡೋಕ್ಕೆ ಸಾಕಷ್ಟು ವಿಷಯಗಳಿತ್ತು. ಎಲ್ಲೋ ಒಂದು ಕಡೆ ನಿಮ್ಮ ಮೌನ ಸಾಕಷ್ಟು ವಿಚಾರನ ತಲುಪಿಸ್ತಾ ಇತ್ತು. ಗಂಟ್ಲು ಸ್ವಲ್ಪ ಅಲ್ಲಲ್ಲೇ ತಡೀತಾ ಇತ್ತು ಎಲ್ಲೋ ಒಂದಷ್ಟು ವಿಷಯಗಳು ಮಾತಾಡೋಕ್ಕೆ ಅಂತ. ಹೌದು, ನನಗೆ ಗೊತ್ತಿಲ್ಲ. ನಾನು ಈ 3 ಮಕ್ಕಳನ್ನು ನನ್ನ ಜೀವಕ್ಕಿಂತ ಹೆಚ್ಚಿಗೆ ಇಷ್ಟಪಟ್ಟಿದ್ದೀನಿ. ಅವ್ರ ಬದುಕು ಚೆನ್ನಾಗಾಗಲಿ ಅಂತ ಇಷ್ಟಪಡ್ತೀನಿ. ನಾನು ಅದಕ್ಕೆ ಹೇಳಿದ್ದು, ಬೇರೆ ಏನಮ್ಮ ಕೊಡೋಕ್ಕೆ ಸಾಧ್ಯ? ಕರ್ಣ ಆದರೆ ಕವಚಕುಂಡಲ ಕೊಟ್ಟ, ನಾನಾದರೆ ನನ್ನ ಕಥೆಯಲ್ಲಿ ಅರ್ಧ ನಿನಗೆ ಕತೆ ಕೊಡ್ತೀನಿ ಅಲ್ವಾ? ಇನ್ನೇನು ಕೊಡೋಕ್ಕೆ ಸಾಧ್ಯ ಅಮ್ಮ? ಅಂದರೆ ನಾನು ಅನುಭವಿಸಿರೋ ನೋವು, ನನಗಾಗಿರೋ ಅವಮಾನಗಳು, ನನಗಾಗಿರೋಂಥ ಮಾನಸಿಕ ಇದು ಎಲ್ಲವನ್ನೂ ಸಹಿಸ್ಕೋತಾ ಇವತ್ತಿಗೂ ನಾನು ಈ ಕ್ಷೇತ್ರದಲ್ಲಿ ನಿಂತ್ಕೊಂಡು ಅದನ್ನು ನಿನಗೆ ಅರ್ಧ ಕೊಡ್ತೀನಿ ಅಂದರೆ ಅದು ನನಗೆ ಆ್ಯಸ್ ಎ ಫಾದರ್ ಹೆಮ್ಮೆ ಇದೆ. ಅಂದರೆ ನನ್ನ ನೋವು ನಿನಗೆ ಕೊಡ್ತಾಯಿಲ್ಲ, ನಾನು ನನ್ನ ಜಾಗನ ನಿನಗೆ ಕೊಡ್ತೀನಿ. ದಯವಿಟ್ಟು ಅದನ್ನು ಭದ್ರವಾಗಿ ಇಟ್ಕೊಂಡು ಕರ್ಕೊಂಡು ಹೋಗು, ಎಲ್ಲೂ ಇಳಿಬೇಡ ಕೆಳಗಡೆಗೆ ಅಂತ. ಅಂದರೆ ಇದಕ್ಕೆ ತುಂಬ ತಾಳ್ಮೆ ಬೇಕು. ನಾನು ಯಾವಾಗಲೂ ಅವಳಿಗೊಂದು ಈ ಸಿನಿಮಾಗೆ ಬರ್ತೀನಿ ಅಂದಾಗಿಂದ ಒಂದೇ ಮಾತು ಹೇಳ್ತಾರೆ, ಏನಕ್ಕಪ್ಪ ನನಗೇನು ತಾಳ್ಮೆ? ಅಲ್ಲಮ್ಮ, ತಾಳ್ಮೆ ಬೇಕು, ತಾಳ್ಮೆ ಇರಬೇಕು. ಆ ತಾಳ್ಮೆನೇ ಕರ್ಕೊಂಡು ಹೋಗೋದು ಮುಂದಕ್ಕೆ. ನೀನು ಯಾಕಪ್ಪ ಹಂಗಂತೀಯ? ಅಲ್ಲಮ್ಮ, ತಾಳ್ಮೆ ಇರಬೇಕು. ಯಾಕಪ್ಪ ಹಂಗಂತೀನಿ ಅಂದರೆ ಆ ತಾಳ್ಮೆ ಅನ್ನೋದು ಯೋಚನೆ ಮಾಡ್ತಾನೆ ಇರಬೇಕು ಮನುಷ್ಯ. ಅದು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಆಸೆ. ವೇದಿಕೆ ಮೇಲೆ ಮಾತಾಡ್ತಾ ಅವ್ರ ಮಾತುಗಳು ಕೇಳಿದ್ರೆ, ಮೊದಲ ಸಿನಿಮಾಗೆ ಮಾತಾಡೋ ಮಾತು, ಅದೊಂದು ಧೈರ್ಯ ಇದೆಯಲ್ಲ, ಗಟ್ಟಿತನ ನಿಮ್ಮಿಂದ ಬಳುವಳಿಯಾಗಿ ಸಿಕ್ಕಿರೋದು. ಅಷ್ಟು ಜನರ ಮಧ್ಯೆ ಮೊದಲ ಮುಹೂರ್ತದಲ್ಲಿ ಈ ಮಟ್ಟಿಗೆ ಮಾತಾಡೋದಾಗಲಿ, ಆ ಧೈರ್ಯ ಅವ್ರ ಬಗ್ಗೆ ಹೇಳೋದಾಗಲಿ, ನನಗೆ ಅದರ ಬಗ್ಗೆ ಖುಷಿ ಇದೆ. ಮತ್ತು ನಾನು ಇವಾಗಲೂ ಹೇಳ್ತೀನಿ, ಸಿನಿಮಾ ಆದಮೇಲೆ ಮಾತಾಡ್ತೀನಿ. ಸಿನಿಮಾ ಅವಳು ಪರ್ಫಾಮೆನ್ಸ್ ಆಗುತ್ತೆ, ಚೆನ್ನಾಗಿದೆ, ಅದಾಗಲಿ ಆವಾಗ ಮಾತಾಡ್ತೀನಿ. ನಾನು ಈಗೇನು ನಾನು ತುಂಬ ಹೊಗಳೋದು ಬೇಡ, ತುಂಬ ಅವಳನ್ನ ಇದು ಮಾಡೋದು ಬೇಡ. ಐ ರಿಯಲಿ ರೆಸ್ಪೆಕ್ಟ್ ಅವರ್ ಕಾನ್ಫಿಡೆನ್ಸ್. ಚೆನ್ನಾಗಿದೆ, ಆಕೆ ಕಾನ್ಫಿಡೆನ್ಸ್ ಚೆನ್ನಾಗಿದೆ. ಒಳ್ಳೇದಾಗಲಿ, ಮತ್ತು ಒಳ್ಳೇದಾಗತ್ತೆ ಕೂಡ. ವೆರಿ ಫೋಕಸ್ಡ್ ಇದ್ದಾಳೆ, ಒಳ್ಳೇದಾಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.